ಮಾನ್ಯ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರೇ, ನಾನು ಹಾಗೂ ನನ್ನ ಎಲ್ಲ ಆತ್ಮೀಯ ಮಿತ್ರರೆಲ್ಲರೂ ಸೇರಿ ಇವತ್ತು ಕುಂದಾಪುರ ಮತ್ತು ಬೈಂದೂರು ವಲಯದಿಂದ ಈಗಾಗಲೇ ನಾವು ಒಂದು ಕೇಸನ್ನು ರಿಜಿಸ್ಟರ್ ಮಾಡಿರ್ತೇವೆ. ಹಾಗೆಯೇ ನಮ್ಮ ಜಿಲ್ಲಾಧ್ಯಕ್ಷರ ಗಮನಕ್ಕೆ ಏನಂತಲೇ ಹೇಳಿದರೆ, ನೀವು ಸಹ ಇವತ್ತು ಸಂಜೆ ಒಳಗಡೆ ಇದೇ ಒಂದು ವಿಷಯದಲ್ಲಿ ಎಲ್ಲ 14 ವಲಯಗಳಿಗೂ ಮೆಸೇಜ್ ಕೊಟ್ಟು ಇವತ್ತೇ ಒಂದು ಕೇಸ್ ರಿಜಿಸ್ಟರ್ ಆಗುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ಮುಂದೆಯೂ ಸಹ ಇಂಥ ಯಾವುದೇ ಒಂದು ಹೇಳಿಕೆಗಳು ನಮ್ಮ ಮೇಲೆ ಬಾರದ ಹಾಗೆ ಎಲ್ಲರಿಗೂ ಒಂದು ಪಾಠ ಆಗಬೇಕಂತಲೇ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ವಂದನೆಗಳು. ಇದೀಗಾಗಲೇ ನಮ್ಮ ಸಲಹಾ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರನ್ನು ಒಳಗೊಂಡು ನಾವೀಗ ಏನು ಸದಸ್ಯರೆಲ್ಲ ಸೇರಿ ಒಂದು ಕರೆಗೆ ಎಲ್ಲರೂ ಆದಂಥ ಅವಮಾನಕ್ಕೆ ಒಂದು ಕರೆಗೆ ಎಲ್ಲರೂ ಇಷ್ಟು ಜನ ಸೇರಿಸಿ ನಾವೇನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ, ಇದು ಇನ್ನೊಬ್ಬರಿಗೂ ಪಾಠ ಆಗಬೇಕು. ಯಾಕಂದರೆ ನಾವು ಈ ಹೋರಾಟನ ಇಲ್ಲಿಗೆ ಖಂಡಿತ ನಿಲ್ಲಿಸಲ್ಲ. ಇವತ್ತೇನು ಒಂದು 4 ಗೋಡೆ ಮಧ್ಯೆ ಹೋಗಿ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಬಂದಿದ್ದೀವಿ, ಅಲ್ಲಿಗೆ ನಮ್ಮ ಹೋರಾಟ ನಿಲ್ಲಲ್ಲ. ಯಾಕಂದರೆ ಎಲ್ಲರೂ ತುಂಬ ಅಗ್ರೆಸಿವ್ ಮೂಡಲಿದ್ದಾರೆ. ಈಗ ನಾನು ಹೇಳೋದು, ಯಾವುದೇ ವ್ಯಕ್ತಿ ಬಗ್ಗೆ ಇಷ್ಟು ಸಾಮಾಜಿಕ ಜೀವನದಲ್ಲಿ ನಾವು ಜೀವನ ಮಾಡೋ ನಾವು ಇಂಥವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತೀವಿ. ಈ ಥರ ಮಾನಸಿಕ ಅಸ್ವಸ್ಥರನ್ನ ಸಾಕಷ್ಟು ಜನ ನಾವು ಡೈಲಿ ನೋಡಿಕೊಂಡೇ ಬಂದವರು, ಅದನ್ನೆಲ್ಲ ಹೊಟ್ಟೆ ಹಾಕೊಂಡವರು. ಅವರು ಆಡೋ ಮಾತುಗಳು, ಆ ಒಂದು ಅಪ್ರಯೋಜಕ ರೀತಿಯಲ್ಲಿ ಅವ್ರು ಆಡೋ ಮಾತುಗಳು, ಅದನ್ನೆಲ್ಲ ಹೊಟ್ಟೆ ಹಾಕೊಳ್ತಾ ನಾವು ಕೆಲಸ ಮಾಡೋರು. ಸೊ ಇಂಥ ತೀರಾ ಕೆಳಮಟ್ಟದ ಲೆವೆಲಿಗೆ ಅವ್ರು ಇಳಿತಾರೆ ಅಂದರೆ ನಾವು ಕೈ ಕಟ್ಕೊಂಡು ಕೂರೋದು ಅದಕ್ಕೆ ಅರ್ಥವೇ ಇಲ್ಲ. ಸೊ ನಮಗೂ ನಾವು ತುಂಬ ಸ್ವಾಭಿಮಾನಿಗಳು. ಮತ್ತು ಇನ್ನೊಂದೇನೋ ಮೆನ್ಷನ್ ಮಾಡಿದ್ದಾರೆ, ನಿರ್ಭಾವುಕರಾಗಿ ಕೆಲಸ ಮಾಡ್ತಾರೆ ಅಂತ. ಈ ಗಮನಿಸಿ, ಯಾರಾದರೂ ಛಾಯಾಗ್ರಾಹಕನಾಗಿದ್ದವನಿಗೆ ಭಾವನೆಗಳನ್ನು, ಅವನು ಎದುರಿನ ವ್ಯಕ್ತಿಯ ಭಾವನೆಗಳನ್ನ ರಿಯಲ್ ಆಗದಿದ್ದವನು ಅವನು ಯಾವತ್ತೂ ಛಾಯಾಗ್ರಾಹಕ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಂಥ ಪಾಯಿಂಟನ್ನು ಅಂದರೆ ಸ್ವಲ್ಪ ಏನೋ ತುಂಬಿದ ಕೂಡ ತುಳುಕಲ್ಲ ಅಂತಾರೆ. ಇದು ತುಂಬ ಅಲ್ಪಜ್ಞಾನಿಗಳು ಮಾತ್ರ ಈ ಥರದ್ದು ಮಾತಾಡೋಕ್ಕೆ ಸಾಧ್ಯ. ಅವರ ಲೆಕ್ಕದಲ್ಲಿ ಏನೋ ಗೊತ್ತಿಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ಕೂಡಲೇ ನನಗೆ ಲೈಕ್ಸ್ ಬರುತ್ತೆ ಅಥವಾ ತುಂಬ ಶೇರ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರು ಹಾಕಿರ್ಬೋದು. ಆದರೆ ಈ ಥರದ್ದು ನೀಚ ಬುದ್ಧಿನ ನಾಳೆ ಮಾಡೋರು ಇದಕ್ಕೊಂದು ಪಾಠ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಷ್ಟು ಜನ ಸೇರಿದ್ದೀವಿ. ನಾಳೆ ಮುಂದೆ ಸಹ ಇದು ಇಲ್ಲಿಗೆ ನಿಲ್ಲಬೇಕು. ನಿಲ್ಲದಿದ್ದರೆ ಅದಕ್ಕೆ ಸರಿಯಾದ ಕ್ರಮವನ್ನು ನಾವು ಕೈಗೊಳ್ತೀವಿ. ಎಲ್ಲ ಸದಸ್ಯರ ಪರವಾಗಿ ಇಲ್ಲಿ ಆಗಮಿಸಿರುವಂಥ ಎಲ್ಲ ಸದಸ್ಯರಿಗೂ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಹೋರಾಟ ಇನ್ನೂ ಮುಂದುವರಿಯುತ್ತೆ. ಹಾಗೆ 14 ವಲಯಗಳಿಗೆ ಇಲ್ಲಿಂದ ಕುಂದಾಪುರದಿಂದ ಸುಳ್ಯ ತನಕ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಅನ್ನೋದು 14 ವಲಯಗಳಾಗಿ ಇಲ್ಲಿಂದ ಅಲ್ಲಿ ತನಕ ಬೆಳ್ಕೊಂಡು ಬಂದಿದೆ. ಅದರಲ್ಲಿ ಎಲ್ಲರ ಗಮನಕ್ಕೆ ತಂದು ಪ್ರತಿ ಠಾಣೆಯಲ್ಲೂ ಇಂಥ ಮಾತಾಡೋರ ಬಗ್ಗೆ ಪ್ರತಿ ಠಾಣೆಯಲ್ಲೂ ನಾವು ವೈಯಕ್ತಿಕವಾಗಿ ಕೇಸ್ ದಾಖಲಿಸುವ ಮೂಲಕ ಇಂಥ ವ್ಯಕ್ತಿಗಳು ಎಲ್ಲ ಸ್ಟೇಷನ್ಗೂ ಅಲೆದಾಡಬೇಕು ಮತ್ತು ಇದರ ಗಂಭೀರತೆಯನ್ನು ಎಲ್ಲ ಸಮಾಜಕ್ಕೆ ಸಾರಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಆ್ಯಕ್ಷನ್ ತೊಗೊಂಡಿದ್ದೀವಿ. ಖಂಡಿತವಾಗ್ಲೂ ನಾವು ಇದರಿಂದ ಹಿಂದೆ ಸರಿಯಲ್ಲ. ಇದು ಸಮಾಜಕ್ಕೆ ಪಾಠ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದೆರಡು ಮಾತನ್ನು ಹೇಳಿ ಧನ್ಯವಾದಗಳು ಸರ್. ತಡಿನಿ ನಿಂತ್ಕೊಳ್ಳಿ ಎದ್ರಳಿಗೆ ಅಂತ ಇತ್ತು. ವರ್ಷಿಡಿ ನೀವು ನಮ್ಮ ನಿಲ್ಲಿಸ್ತೀವಿ ಮಾರ್ರೆ. ಅಲ್ಲಿ ನೋಡ್ಬೇಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಹೇಳಿ ಅಭ್ಯಾಸ ಆಯ್ತದ. ಒಂದು ನಿಮಿಷ ಹಂಗಿರಿ. ಗಾಡಿ ಬರಲಿ, ಗಾಡಿ ಡೈಲಿ ಬರುತ್ತೆ, ನೀವು ಡೈಲಿ ಬರ್ತೀರಾ?